ಕಳೆದ ಒಂದು ವಾರದಿಂದ ನಿರಂತರವಾಗಿ ತರಕಾರಿ ಮಾರೋರು, ಹಾಲು ಮಾರೋರು, ಸೊಪ್ಪು ಮಾರೋರು, ಹಣ್ಣು ಹಂಪಲು ಮಾರುವಂಥವ್ರು, ಬೇಕ್ರಿಯವರು, ಸಣ್ಣ ಸಣ್ಣ ವ್ಯಾಪಾರಸ್ಥರು ಅವ್ರಿಗೇನು ಕಳೆದ ಒಂದು ವಾರದಿಂದ ನಿರಂತರವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬರ್ತಾ ಇದ್ದಾವೆ. ಈ ಥರ ನೋಟಿಸ್ ಕೊಡುವಂಥ ಕೆಲಸವನ್ನು GST ಇಲಾಖೆಯವರು ಮಾಡ್ತಾ ಇದ್ದಾರೆ. ಕೆಲವು ತಪ್ಪು ಮಾಹಿತಿಗಳನ್ನು ಅಪಪ್ರಚಾರ ಮಾಡುವಂಥದ್ದು ಒಂದಷ್ಟು ಜನಕ್ಕೆ ಕರಗತ ಆಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ಗೆ ಪ್ರಮುಖವಾಗಿ BJP ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು BJP ಮುಖಂಡರುಗಳು ಮಾಡಬೇಕು. GST ಯಾರ ವ್ಯಾಪ್ತಿಗೆ ಬರುತ್ತೆ? ವರ್ತಕರು ಅರ್ಥ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಮಾತಾಡುವಾಗ ಸ್ಪಷ್ಟವಾಗಿ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿ. 40 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು, ನಿಮ್ಮ ವಹಿವಾಟು ಆಧಾರದ ಮೇರೆಗೆ ನಾವು ಟ್ಯಾಕ್ಸನ್ನು ಹಾಕುವಂಥ ಕೆಲಸವನ್ನು 2021ರಿಂದ ಏನು ನೋಟಿಸ್ಗಳು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕರ್ನಾಟಕ ರಾಜ್ಯ ವ್ಯಾಪ್ತಿನಲ್ಲಿ ಆ ಇಲಾಖೆ ಬಂದರೂ ಕೂಡ ಅವರು ಟ್ಯಾಕ್ಸ್ ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಮಾನದಂಡ ಅಲ್ಲ, ಕೇಂದ್ರ ಸರ್ಕಾರದ ಮಾನದಂಡ. 40 ಲಕ್ಷ, 50 ಲಕ್ಷ, 1 ಕೋಟಿ ಈ ರೀತಿ ನೀವು ಬಡ್ಡಿ ಸಮೇತ, ಇಂಟ್ರೆಸ್ಟ್ ಸಮೇತ, ಪೆನಾಲ್ಟಿ ಸಮೇತ ನೀವು ಹಣವನ್ನು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿರುವಂಥದ್ದು GST ಕಾನೂನು 2017ರಲ್ಲಿ ಏನು ಬಂತು, ಸೆಕ್ಷನ್ 22ರ ಪ್ರಕಾರ, ಸೆಕ್ಷನ್ 22 GST ಆ್ಯಕ್ಟ್ ಪ್ರಕಾರ ಏನು ಹೇಳುತ್ತೆ? ಭಾಳ ಸ್ಪಷ್ಟವಾಗಿದೆ. ಏನು ಹೇಳುತ್ತೆ? ಎವ್ರಿ ಸಪ್ಲೈಯರ್ ಶೆಲ್ ಬಿ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆ್ಯಕ್ಟ್ ಇನ್ ದಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅದರ್ ದೆನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಫ್ರಮ್ ವೇರ್ ಈ ಮೇಕ್ಸ್ ಎ ಟ್ಯಾಕ್ಸಬಲ್ ಸಪ್ಲೈ ಆಫ್ ಗೂಡ್ಸ್ ಇಫ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್ ಇನ್ ಎ ಫೈನಾನ್ಷಿಯಲ್ ಇಯರ್ ಎಕ್ಸೀಡ್ಸ್ ₹40 lakhs ಅನ್ನುವಂಥದ್ದು ರಾಜ್ಯ ಸರ್ಕಾರ ತಂದಿರುವಂಥ ಕಾನೂನಲ್ಲ. GST ಸರ್ಕ್ಯುಲರ್ ಇಲ್ಲಿದೆ ನೋಡಿ, ಕೇಂದ್ರ ಸರ್ಕಾರದ ಸರ್ಕ್ಯುಲರು. ಎಲ್ಲ ರಾಜ್ಯಗಳಿಗೆ 15 ಪೇಜ್ ಇರುವಂಥ ಸರ್ಕ್ಯುಲರು ಕಳಿಸಿರುವಂಥದ್ದು 25/9/2018ರಲ್ಲೇ ಕಳಿಸಿರುವಂಥ ಒಂದು ಸರ್ಕ್ಯುಲರ್. ಇದು ಎಲ್ಲಿಂದ ಬಂದಿರುವಂಥದ್ದು? ಆಫೀಸ್ ಆಫ್ ದಿ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್, ಉಲಾನ್ ಬತಾರ್ ರೋಡ್, ಪಾಲಂ, ನ್ಯೂ ಡೆಲ್ಲಿ. ಇಲ್ಲಿಂದ ಬಂದಿರುವ ಈ ಕಾನೂನು ಅಡಿಯಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸನ್ನು ಕೊಟ್ಟಿರುವಂಥದ್ದು. ಇದು ಅಕ್ಷಮ್ಯ ಅಪರಾಧ, ನಾವು ಖಂಡಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಇವರು ವರ್ತಕರನ್ನೆಲ್ಲ ಕರೆದು ನಾವು ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ. GST ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಹಿಂದೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, GST ತಂದು ಜನಸಾಮಾನ್ಯರ ಪಾಕೆಟನ್ನು ಪಿಕ್ ಪಾಕೆಟ್ ಮಾಡ್ತಾ ಇದ್ದೀರಿ ಅಂತ ಅವರು ಜೋರಾಗಿ ದೊಡ್ಡ ದನಿಯಲ್ಲಿ ಹೇಳಿದಾಗ ಜನಗಳು ಯಾರೂ ಕೇಳಿಸ್ಕೊಳ್ಳಲಿಲ್ಲ. ಗಬ್ಬರ್ ಸಿಂಗ್ ಟ್ಯಾಕ್ಸು, ಶೋಲೆ ಸಿನಿಮಾದಲ್ಲಿ ಗಬ್ಬರ್ ಸಿಂಗ್ ಅಬ್ಬರಿಸ್ತಾನಲ್ಲ, ಯಾವ ಟ್ಯಾಕ್ಸ್ ಬೇಕಾದ್ರೂ ಊರಿಗೆ ಕೊಳ್ಳೆ ಹೊಡೆದು ಗನ್ ಪಾಯಿಂಟಲ್ಲಿ ಒತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ನಲ್ಲ ಗಬ್ಬರ್ ಸಿಂಗು. ಆ ಗಬ್ಬರ್ ಸಿಂಗನ್ನೇ ನೀವು GST ಅನ್ನುವಂಥದ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಉಲ್ಲೇಖ ಮಾಡಿ ರಾಹುಲ್ ಗಾಂಧಿಯವರು ಹೇಳಿದ್ದು. ಅದು ನಿಜ ಆಗಿದೆ. ಈಗ ನಾವು ಹಿಂದೆ ಹೇಳ್ತಾ ಇದ್ವಿ, ಸ್ವಾಮಿ ಒಂದು ವಸ್ತುಗೆ, ಒಂದು ಪದಾರ್ಥಕ್ಕೆ 5-6 ಬಾರಿ ಟ್ಯಾಕ್ಸ್ ಬೀಳ್ತಾ ಇದೆ. ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸ್, ಅದನ್ನೇ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರಿತಾ ಇರೋದು. ಉದಾಹರಣೆ ಇಡ್ಲಿ ತಗೊಂಡ್ರೆ ನೀವು, ಇಡ್ಲಿ ಮನುಷ್ಯ ತಿನ್ನೋ ಅಷ್ಟೊತ್ತಿಗೆ ಅವನಿಗೆ 6-7 ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ. ಇಡ್ಲಿ ಏನಿದೆ ತಯಾರು ಮಾಡ್ತೀವಿ? ಅಕ್ಕಿ ಎಲ್ಲಿಂದ ಬರುತ್ತೆ? ಭತ್ತ ಎಲ್ಲಿಂದ ಬರುತ್ತೆ? ರೈತ ಬೆಳಿತಾನೆ. ರೈತ ಬೆಳಿಬೇಕಾದ್ರೆ ಅವನಿಗೆ ಪೊಟ್ಯಾಸಿಯಮ್, ಯೂರಿಯಾ ಕೊಡಬೇಕು, ಗೊಬ್ಬರ ಕೊಡಬೇಕು, ಔಷಧಿ ಕೊಡಬೇಕು, ಸಿಂಪಡಿಸ್ಬೇಕು. ಅದಕ್ಕೆ GST ಬಿದ್ದಿರುತ್ತೆ. ಅದು ಕಟಾವಾದ ಮೇಲೆ ಅವನು ಮಾರುವಂಥ ಸಂದರ್ಭದಲ್ಲಿ GST ಹಾಕ್ತಾರೆ. ಮಾರಿ ಆದಮೇಲೆ ತಿರ್ಗಿ ಅಕ್ಕಿ ತಯಾರಿ ಮಾಡುವ ಸಂದರ್ಭದಲ್ಲಿ GST ಹಾಕ್ತಾರೆ. ಅಕ್ಕಿನ ಗ್ರಾಹಕರಿಗೆ ಮಾರುವಾಗ GST ಹಾಕ್ತಾರೆ. ಗ್ರಾಹಕ ಅದನ್ನು ತಗೊಂಡೋಗಿ ರುಬ್ಬುವಾಗ ಅದು ಹಿಟ್ಟಿಗೆ GST ಹಾಕ್ತಾರೆ. ಅದನ್ನು ತಗೊಂಬಂದು ಇಡ್ಲಿ ಮಾಡುವಾಗ GST ಹಾಕ್ತಾರೆ. ಇಡ್ಲಿ ಮನುಷ್ಯ ಖರೀದಿ ಮಾಡಿ ತಿನ್ನುವಾಗ GST ಬರುತ್ತೆ. ಸೊ ಅದು 5-6-7 ಬಾರಿ ಟ್ಯಾಕ್ಸಸ್ನ ಒಂದು ವಸ್ತು ಮೇಲೆ ಹಾಕ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. GST ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಿಂತಾ ಇದೆ, ನಿಮ್ಮನ್ನು ಕೊಲ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ನಿರ್ಮಲಾ ಸೀತಾರಾಮನ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, BJP ಸರ್ಕಾರದವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇದ್ರ ಬಗ್ಗೆ
ದಯಮಾಡಿ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ನಿನ್ನೆ ಜಾಯಿಂಟ್ ಕಮಿಷನರು ಟ್ಯಾಕ್ಸ್ ಡಿಪಾರ್ಟ್ಮೆಂಟವ್ರು ಬೆಂಗಳೂರಲ್ಲಿ ಕೆಲವರು ವರ್ತಕರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮೀನಾ ಪಂಡಿತ್ ಅಂತ. ಅರೆ ಮೀನಾ ಪಂಡಿತ್ ಅವರೇ, ನೀವು IRS ಆಫೀಸರ್ ಇದ್ದೀರಿ, ಕೇಂದ್ರ ಸರ್ಕಾರದ ನೌಕರರು. ನೀವು ಕರೆಕ್ಟಾಗಿ ಜನರಿಗೆ ಸರಿಯಾದ ರೀತಿ ಮಾಹಿತಿಯನ್ನು ಕೊಡಿ. ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಇಬ್ಬರು ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಏನು GST ವಿಚಾರ ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತಾ? ನಮ್ಮ ಮಾತನ್ನು ನೀವು GST ಅವ್ರು ಕೇಳಿಸ್ಕೊತಾ ಇದ್ದೀರಾ? GST ಕೌನ್ಸಿಲಲ್ಲಿ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ಮಾತನ್ನು ಕೇಳಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಸುಳ್ಳು ಯಾಕೆ ಹೇಳ್ತಾ ಇದ್ದೀರಿ? ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ?